ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೋಚಿಂಗ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇಂಗ್ಲಿಷ್ ಹೇಗೆ ಈಸಿಯಾಗಿ ಓದಬೇಕು ಮತ್ತು ಬರೆಯಬೇಕು ಎಂಬ ಸೀರೀಸ್ನಲ್ಲಿ ನಡೆಯುವ ಈ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ಲಾಸ್ಟ್ ಕ್ಲಾಸ್ನಲ್ಲಿ ಒಂದೊಂದು ಪದದ ಎಂಡಲ್ಲಿ TION, SION, SSION, SHION ಹೀಗೆ ಬರುವಾಗ ಅದಕ್ಕೆ ಶನ್ ಉಚ್ಚಾರಣ ಬರುತ್ತದೆ ಎಂಬ ವಿಷಯದಲ್ಲಿ ಹೇಳಿದೆ. ಇವತ್ತು ವರ್ಡ್ಸ್ ಎಂಡಿಂಗ್ ವಿತ್ CIAN, ಅದು ವ್ಯಕ್ತಿಗಳ ಬಗ್ಗೆ ಹೇಳುವಾಗ ಬರೆದ ಪದಗಳ ಎಂಡಲ್ಲಿ ಯೂಸ್ ಮಾಡೋದು. ವರ್ಡ್ಸ್ ಎಂಡಿಂಗ್ ವಿತ್ CIAN, ಶನ್, ಪೊಲಿಟಿಷಿಯನ್, POPO, LILI, TIT, CIAN, ಶನ್, ಪೊಲಿಟಿಷಿಯನ್. MUSI, ಮ್ಯೂಸಿ, CIAN, ಶನ್, ಮ್ಯೂಸಿಷಿಯನ್. TECH, tech, NINE, CIAN, shun, technician. PHY, phi, SIC, physi, CIAN, shun, physician. MATHE, math, MA, MATIT, mathematic, CIAN, shun, mathematician. Next, electrician, ELEC, elec, TRI, CIAN, shun, electrician. ಇದು ನಮಗೆ ಜಾಯಿಂಟ್ ಆಗಿ ಬಿಡಿಸಿ ಓದುವಾಗ ಸ್ವಲ್ಪ ಪ್ರಾಬ್ಲಮ್ ಬರ್ತದೆ. ಯಾಕೆಂದರೆ ಎಲ್ಲ ಅನಂತರ ಒಂದು ಇ ಬಂದಿದೆ, ಮತ್ತು CTR ಇದೆಲ್ಲ ವ್ಯಂಜನಾಕ್ಷರವೇ. ಸೊ ಅದಕ್ಕಾಗಿ ಓದುವಾಗ ನಾವು ಫಸ್ಟ್ ELE, ಇಲೆ, ಮತ್ತು ಸಿ ಅದನ್ನ ಜೊತೆ ಜಾಯಿಂಟ್ ಆಗಬೇಕು. ಇಲೆಕ್, ELEC, elec, TRI, electri, CIAN, shun, electrician. BEAUTI, beauty, CIAN, shun, beautician. DIETI, CIAN, dietitian. MAGI, magi, CIAN, shun, magician. ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು. ಆದರೆ ಮಾತ್ರ ಸುಲಭವಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಅಲ್ಲದ್ರೆ ನೀವು ಗಮನವಿಟ್ಟು ಓದುವುದಿಲ್ಲ ಆದರೆ ಮುಂಚೆ ಹೇಳಿದ ವರ್ಡ್ಸ್ ಎಲ್ಲ TION, SION, SSION, SHION ಅದು ಇದಕ್ಕೆಲ್ಲ ಕನ್ಫ್ಯೂಸ್ ಆಗ್ತದೆ. ಸೊ ಗಮನವಿಟ್ಟು ಕಲಿಯಬೇಕು, ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ಕ್ಲಾಸಿನಲ್ಲಿ ಎಸ್ಸಿನ ಜೊತೆ ಇದೆಲ್ಲ ವ್ಯಂಜನಾಕ್ಷರಗಳು. ಎಸ್ಸಿನ ಜೊತೆ ಒಂದೊಂದು ವ್ಯಂಜನಾಕ್ಷರ ಬರುವಾಗ ಅದಕ್ಕೆ ಉಂಡು ಮಾಡುವ ಪದಗಳು ಹೇಗೆ ಆ ಲೆಕ್ಕದಲ್ಲಿ ಕ್ಲಾಸ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ನಾನು ಕ್ಲಾಸ್ ಅಪ್ಲೋಡ್ ಮಾಡಿದ ಅದೇ ಟೈಮಲ್ಲಿ ನಿಮಗೆ ಸಿಗುತ್ತದೆ. ಧನ್ಯವಾದಗಳು. ದೇವರ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ. ಥ್ಯಾಂಕ್ ಯು.